ಎಲ್ಲಿಗೆ ಹೋಗ್ಬಿಟ್ರು? ಎಲ್ಲೂ ಇಲ್ಲ. ಗೊತ್ತಿಲ್ವೇ, ಕಾಣ್ತಿಲ್ಲ. ಆ ಕಡೆ ಹೋಗಿ ಹುಡ್ಕೋಣ ಬಾ. ಎಲ್ಲಿ ಅಭಿ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿಗೆ ಹೋಗ್ಬಿಟ್ರು? ಗೊತ್ತಿಲ್ವೇ. ಅಕ್ಕ, ಮಲೇಷಿಯನ್ ಬಿಲ್ಡರ್ ಫೋನ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡಿ ಬರ್ತೀನಿ ಅಕ್ಕ. ಡೀಲ್ ಕ್ಲೋಸ್ ಮಾಡ್ಕೊಂಡೆ ಬಾ. ಸರಿ ಅಕ್ಕ. ತಲೆಗೆ ಬಿತ್ತು. ಇಡಿಯಟ್! ಯಾರದು? ಕಾಮನ್ ಸೆನ್ಸೇ ಇಲ್ದವ್ರು. ಆಂಟಿ, ನೀವು ನೀನಾ? ನೀನೇನಿಲ್ಲಿ? ನಾನು ಯಾವಾಗ್ಲೂ ಬರೋ ದೇವಸ್ಥಾನ ಇದು. ಅದು ಬಿಡಿ. ಅಯ್ಯೋ, ನಿಮಗೆ ಗಾಯ ಆಗಿದೆ. ಛೆ, ಯಾವನೋ ಇಡಿಯಟ್ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೋದ. ಆ ಚೂರ್ ನನ್ನ ಹಣೆಗೆ ತಗಲ್ತು. ಆಂಟಿ, ಬ್ಲಡ್ ಬರ್ತಾ ಇದೆ. ನನ್ನ ಕಾರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದೀನಿ, ತಗೊಂಡ್ ಬರ್ತೀನಿ ರೀ. ಪರವಾಗಿಲ್ಲ. ಹಾ, ಜಸ್ಟ್ ಸ್ಕ್ರಾಚ್ ಅಷ್ಟೇ. ಬೇಡ ಪ್ಲೀಸ್ ಪ್ಲೀಸ್ ಆಂಟಿ, ವೇಟ್ ಮಾಡಿ. ಇರಿ, ಬಂದೆ. ಏನಿವಳು ಸೀರೆ ಅಂಗಡಿಯಲ್ಲಿ ಅವತ್ ಸೊಕ್ಕಿಂದ ಮಾತಾಡದ್ಲು, ಮನೆಗೆ ಹೆಣ್ ಕೇಳಕ್ ಹೋದ್ರೆ ದೊಡ್ಡ ರಾಕ್ಷಸಿ ತರ ಆಡದ್ಲು. ಈಗೇನ್ ಒಳ್ಳೆಯವಳ ತರ ನಡ್ಕೋತಿದ್ದಾಳೆ. ಏಯ್, ಹೆಂಗೆ ಸಖತ್ತಾಗಿ ಹೊಡೆದ್ನಾ? ಸೂಪರ್ ಕಣೆ. ತಗೋ ಇದನ್ನ ಕೊಡು, ನಾನು ಹೋಗು ಹೋಗು. ಆಂಟಿ, ಕೂತ್ಕೊಳ್ಳಿ. ನೋಡ್ಕೊಂಡು ಕೂತ್ಕೊಳ್ಳಿ. ನೀನೇನು ರನ್ನಿಂಗ್ ರೇಸ್ ಚಾಂಪಿಯನ್ನ? ಅಷ್ಟು ಬೇಗ ಓಡ್ ಬಂದ್ಬಿಟ್ಟೆ. ಜೊತೆಲಿರೋರಿಗೆ ತೊಂದರೆ ಆದ್ರೆ ನಾನು ಯಾವಾಗ್ಲೂ ಹೀಗೆ ಆಂಟಿ. ಏನಾಗಲ್ಲ, ಸ್ವಲ್ಪ. ಈ ಆಂಟಿಸೆಪ್ಟಿಕ್ ಹಾಕ್ತೀನಿ. ಸಾಕು, ಚಿಕ್ಕ ಗಾಯ ತಾನೆ. ಆಂಟಿ, ನಿಮ್ಮಂತ ದೊಡ್ಡವ್ರಿಗೆ ಇದು ಚಿಕ್ಕ ಗಾಯ ಅಂದ್ರೆ ಹೇಗೆ? ನಮ್ಮಂತ ಚಿಕ್ಕವ್ರಿಗೆ ಇದು ತುಂಬಾ ದೊಡ್ಡ ಗಾಯ ಆಂಟಿ. ಅಯ್ಯೋ, ಏನಮ್ಮ, ಸಾರಿಮ್ಮ. ನನಗೆ ಹೆಲ್ಪ್ ಮಾಡಕ್ ಹೋಗಿ ನೀನ್ ಕಾಸ್ಟ್ಲಿ ಸೀರೆ ಹಾಳಾಗೋಯ್ತಮ್ಮ. ಕೆಲವು ಜನರು ಇನ್ನೊಬ್ರು ಬಾಳನ್ನೇ ಹಾಳು ಮಾಡ್ತಾರಂತೆ. ನಾನ್ ಬರೀ ಸೀರೆ ತಾನೇ ಹಾಳು ಮಾಡಿದ್ದು. ಪರವಾಗಿಲ್ಲ ಬಿಡಿ ಆಂಟಿ. ಚೆನ್ನಾಗಿ ಮಾತಾಡ್ತೀಯ ನೀನು. ನಾ ಹೊರಡ್ತೀನಿ. ಸರಿಮ್ಮ, ನಾನು ಹೊರಡ್ತೀನಿ. ಸರಿ ಆಂಟಿ. ಆಂಟಿ, 1 minute. ಆಂಟಿ, ಆಕ್ಚುಲಿ ಐ ಆಮ್ ಸಾರಿ. ಯಾಕೆ? ನೀವವತ್ತು ಮನೆಗೆ ನಿಮ್ ಮಗನ್ಗೆ ಹೆಣ್ ಕೇಳೋದಕ್ ಬಂದಿದ್ರಿ. ಆದ್ರೆ ನಾನ್ ಸ್ವಲ್ಪ ಹಾಸ್ಯಾಗ್ ಮಾತಾಡ್ದೆ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ನನಗೆ ಮೆಚೂರಿಟಿ ಬಂದಿಲ್ಲ. ನಿಮ್ಮಂತ ದೊಡ್ಡ VVIP ನಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ದೆ ಅಪರೂಪ. ನಿಮ್ ಇಂಪಾರ್ಟೆನ್ಸ್ ತಿಳ್ಕೊಳ್ದೆ ತುಂಬಾ ಇಮ್ಮೇಚೂರ್ ಆಗಿ ನಡ್ಕೊಂಡ್ಬಿಟ್ಟೆ ಆಂಟಿ. ಅಪ್ಪ ಕೂಡ ತುಂಬಾ ಬೈದ್ರು. ಆವಾಗ್ಲೇ ನನ್ನ ಮಿಸ್ಟೇಕ್ ನನಗೆ ಗೊತ್ತಾಗಿತ್ತು. ಐ ಆಮ್ ರಿಯಲಿ ಸಾರಿ ಆಂಟಿ. ನೀವು ನನಗೆ ಹೆಣ್ ಕೇಳೋಕ್ ಬಂದಿದ್ ಕೂಡ ಈಗ ನೆನ್ಸ್ಕೊಂಡ್ರು ನನಗೆ ಹೆಮ್ಮೆ ಆಗತ್ತೆ ಆಂಟಿ. ನನಗೆ ನಿಜವಾಗ್ಲೂ ಆ ಹೊತ್ತಲ್ಲಿ
ಮದ್ವೆ ಬಗ್ಗೆ ಯೋಚನೆ ಕೂಡ ಇರಲಿಲ್ಲ. ಬಿಸ್ನೆಸ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದೊಂದೇ 24 ಗಂಟೆನೂ ನನ್ನ ಮನ್ಸಲ್ಲಿದೆ. ಅದ್ರಿಂದಾನೇ ನೀವ್ ಹೇಳಿದ್ದೊಂದು ಸರ್ಪ್ರೈಸ್ಗಿಂತನೂ ಸ್ವಲ್ಪ ಶಾಕಿಂಗ್ ಆಗಿತ್ತು. ಎಲ್ಲಿ ನನ್ನ ಗುರಿ ತಲುಪೋಕ್ಕಾಗಲ್ವೋ ಅಂತ ಟೆನ್ಷನಲ್ಲಿ ಹಾಗೆ ರಿಯಾಕ್ಟ್ ಮಾಡಿಬಿಟ್ಟೆ. ನೀವು ಅಪ್ಸೆಟ್ ಆಗಿ ಮನೆಯಿಂದ ಹೊರಟೋದ್ರಿ. ಅದಾದ್ಮೇಲೆ ಇವತ್ತಿನವರೆಗೂ ನನಗೆ ನಿದ್ದೆನೇ ಬಂದಿಲ್ಲ ಆಂಟಿ. ನೀವು ನನ್ನ ಕ್ಷಮಿಸಿದ್ರೇನೆ ನಾನು ನೆಮ್ಮದಿಯಾಗಿರ್ಬೋದು. ಇಟ್ಸ್ ಓಕೆ ಮಾ, ನಡೆದಿದ್ದನ್ನ ನಾವಿಬ್ರು ಮರ್ತು ಬಿಡೋಣ. ಆಕ್ಚುಲಿ ನಾನು ಇನ್ಸಲ್ಟ್ನ ಯಾವತ್ತೂ ಮರೆಯೋದಿಲ್ಲ. ಸರಿಯಾಗಿ ಮುಟ್ಟು ನೋಡ್ಕೊಳ್ಳೋ ಹಂಗೆ ಕೊಡ್ತೀನಿ. ಆದ್ರೆ ಈಗ ನಿನ್ನಂತ ಇನ್ನೋಸೆಂಟ್ ಗರ್ಲ್ ಬಂದು ಸಾರಿ ಹೇಳ್ತಿರುವಾಗ ಹೇಗ್ ಕ್ಷಮಿಸದೇ ಇರ್ಲಿ ನಾನು? ಅಂದ್ರೆ ನನ್ನ ಕ್ಷಮಿಸಿದ್ರ ಆಂಟಿ? ಕ್ಷಮಿಸಿದ್ದೀನಮ್ಮ. ಅಂಡ್ ಐ ಆಮ್ ಆಲ್ಸೋ ವೆರಿ ಸಾರಿ. ಯಾಕೆ? ನಾನು ಅವತ್ತು ಇದ್ದಕ್ಕಿದ್ದ ಹಾಗೆ ಬಂದು ಥಟ್ಟಂತ ಹಾಗೆ ಕೇಳಬಾರ್ದಿತ್ತಲ್ವಾ? ಅದರಲ್ಲೂ ನಿನ್ ಮನ್ಸಲ್ಲಿ ಏನ್ ಬಯಕೆ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಹೋಗದೆ ನಾನು ಸಂಬಂಧ ಮಾತಾಡಬಾರ್ದಿತ್ತು. ಓಕೆ, ಹಾಗಾದ್ರೆ ನಾನು ನಿಮ್ನ ಕ್ಷಮಿಸಿದ್ದೀನಿ. ವಿ ಆರ್ ಫ್ರೆಂಡ್ಸ್ ನಾವು. ಅದ್ ಹೇಗೋ ಸರೋಜಾದೇವಿನ ತಣ್ಣಗಾಕ್ಸಿದ್ಲು. ಯಾವುದಕ್ಕೂ ಈ ಮೈತ್ರಿ ಸರ್ಕಾರದ್ದು ಒಂದು ಫೋಟೋ ತೆಗಿಯೋಣ, ಯಾವತ್ತಾದ್ರೂ ಬೇಕಾಗುತ್ತೆ. ಥ್ಯಾಂಕ್ಸ್ ಆಂಟಿ. ಆದ್ರೆ ಒಂದು ವಿಷಯ ನಾನು ಈಗಲೂ ಹೇಳ್ತೀನಿ, ನಾನು ನಿನಗೆ ಒಬ್ಳು ಒಳ್ಳೆ ಫ್ರೆಂಡ್ ಆಗಿರೋದಕ್ಕಿಂತ ಒಬ್ಳು ಒಳ್ಳೆ ಅತ್ತೆ ಆಗಿರ್ತೀನಿ. ಕೊಚ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ, ನೀನೊಂದು ದೊಡ್ಡ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೋತಿದ್ಯಾ. ನೀವೊಬ್ರು ಅತ್ತೆ ಆಗಿದ್ರೆ ಹೇಗ್ ನಡ್ಕೋಬಹುದು ಅಂತ ನನಗೆ ಮೊದ್ಲೇ ಗೊತ್ತು ಆಂಟಿ. ಹೇಗೆ ಹೇಗೆ? ಹಾ, ಅದೇ ನಮ್ ಮನೆಗ್ ನೀವು ಹೆಣ್ ಕೇಳೋಕ್ ಬಂದಾಗ್ಲೇ ನೋಡಿದ್ನಲ್ಲ, ಆ ಗತ್ತು, ಆಟಿಟ್ಯೂಡು, ಆ ಕುಲ ಮರ್ಯಾದೆ ಅದೆಲ್ಲಾನು ಅದು ಹುಟ್ಟುತ್ತಾನೆ ಬಂದಿದ್ದಮ್ಮ. ನಾನ್ ತುಂಬಾ ಒಳ್ಳೆಯವಳು. ಅದ್ ಗೊತ್ತಲ್ಲ, ನೀನ್ ನಮ್ಮ ಅಕ್ಕನ್ ಕೊಲೆ ಮಾಡುವಷ್ಟು ತುಂಬಾ ಒಳ್ಳೆಯವಳು. ಈಗ ಹಿಡ್ದಿರೋ ಕೈ ಬಿಡೋದಾ? ಸಾರಿ ಆಂಟಿ. ದೇವ್ರಿಗೆ ಕೈ ಮುಗಿಯೋಣವಾ? ಖಂಡಿತ ಆಂಟಿ. ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋ ಒಳ್ಳೆ ಗಳಿಗೆ ಇದು. ಈ ಫ್ರೆಂಡ್ಶಿಪ್ ಬೆಳಿಬೇಕು ಅಂತ ನಾವಿಬ್ರು ದೇವ್ರ ಹತ್ರ ಬೇಡ್ಕೊಳ್ಳೋಣ ಆಂಟಿ. ಸರಿಮಾ.